ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 3ನೇ ತರಗತಿಯ ಮ್ಯಾಥ್ಸ್ ಮೇಳದಲ್ಲಿ ಚಾಪ್ಟರ್ 3 ಡಬಲ್ ಸೆಂಚುರಿ ದ್ವಿಶತಕ ಈ ಒಂದು ಪಾಠದ ವಿವರಣೆ ಮತ್ತು ಲೆಟಸ್ ಡೂ ನಾವು ಮಾಡೋಣ ಅಂತ ಇದೆಯಲ್ವಾ, ಅದನ್ನ ಮಾಡೋಣ. ಸೊ ಫ್ರೆಂಡ್ಸ್, ಇದ್ದೇವೆ. ಸೊ ಲುಕ್ ಅಟ್ ದ ಪಿಕ್ಚರ್. ಇಲ್ಲಿ ಪಿಕ್ಚರ್ ಇದೆ. ಎಸ್ಟಿಮೇಟ್ ಅಂತ ಅಂದ್ರೆ ಊಹೆಯನ್ನ ಮಾಡಿ, ಅಂದಾಜನ್ನ ಮಾಡಿ. ರೈಟ್ ದ ನಂಬರ್ಸ್ ಆಫ್ ದ ಆರೆಂಜಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ಒಂದು ಊಹೆ ಮಾಡ್ತಾ ಇದ್ರಿ, ಎಣ್ಸಕ್ ಹೋಗ್ಬಿಡಿ. ಒಂದು ಊಹೆ ಒಂದು 20 ಇರ್ಬೋದು. ಬ್ಯಾಂಗಲ್ಸ್ ಎಷ್ಟಿರ್ಬೋದು? 136 ಇರ್ಬೋದು. ಲಡ್ಡೂಸ್ ಇರ್ಬೋದು 50 ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವೀಟ್ ಅಂಗಡಿ ಇದೆ. ಸೊ ಬರ್ಫಿ ಕಾಣಿಸ್ತಾ ಇಲ್ಲ, 40 ಇದೆ ಅಂತ ಬರ್ದಿದ್ದೇನೆ. ಬಿಂದೀಸ್ ಅಂತ ಅಂದ್ರೆ ಈ ಒಂದು ಬಿಂದೀಸ್ ಹೆಣ್ಮಕ್ಳು ಹಣೆಗೆ ಹಚ್ಕೋತಾರಲ್ಲ, ಅದು ಬಿಂದೀಸು 50 ಅಂತ. ಬನಾನಾಸ್ ಅಂತ ನೋಡಿದ್ರೆ ಒಂದು 12, 12, 24, 36 ಅಂತ ಹೇಳ್ಬಿಟ್ಟು 3 ಡಜನ್ ಟೈಪಲ್ಲಿ ಬರ್ದಿದ್ದೀನಿ ನಾನು ಚಿತ್ರ ನೋಡಿ. ಸೊ ಒಂದು ಅಂದಾಜು ಬರ್ದಿದ್ದೀವಿ, ಎಣಿಕೆ ಮಾಡಿಲ್ಲ, ಇಲ್ಲಿ ಅಂದಾಜು ಮಾಡಿರೋದು. ಓಕೆ, ಎಸ್ಟಿಮೇಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಆಡೋಣ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಣೆಯಾಗಿರುವ ಸಂಖ್ಯೆಯನ್ನು ಬೋರ್ಡ್ ಮೇಲೆ ಬರೀರಿ. ಎಲ್ಲ ಒಂದು ಸಂಖ್ಯೆಯನ್ನು ನೀವು ಇಲ್ಲಿ ಬರಿತಾ ಹೋಗಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದೆ. ವಿಚ್ ನಂಬರ್ ವಿಲ್ ಯು ರೀಚ್ ಇಫ್ ಯು ಟೇಕ್ ದ ಲ್ಯಾಡರ್ ಫ್ರಮ್ ದ 13? 13ರಿಂದ ನೀವು ಲ್ಯಾಡರ್ ಹತ್ತಿದ್ರೆ ಯಾವ ನಂಬರ್ ಸಿಗುತ್ತೆ? 50 ಅನ್ನೋ ನಂಬರ್ ಸಿಗುತ್ತೆ. ಇಫ್ ಯು ಆರ್ ಆನ್ ದ ಸ್ನೇಕ್ ಅಟ್ ದ ನಂಬರ್ 25, ವಿಚ್ ನಂಬರ್ ವಿಲ್ ಯು ರೀಚ್? ಹಾಗಾದ್ರೆ 25ನಲ್ಲಿರುವಂತಹ ಸ್ನೇಕ್ ನಿಮಗೆ ಕಚ್ತು ಅಂತ ಅಂದ್ರೆ, ಹಾವು ಏಣಿ ಆಟ ಆಡಿದೀವಿ, ಎಲ್ಲಿಗೆ ಇಳಿತೀರಾ? 2, ನಂಬರ್ 2ಕ್ಕೆ ಹೋಗ್ತೀರಾ. ಓಕೆ, ನೆಕ್ಸ್ಟ್. ಯು ಆರ್ ಸ್ಟ್ಯಾಂಡಿಂಗ್ ಆನ್ ದ 96, ನೀವು 96 ನಿಂತ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್. ವಿಚ್ ನಂಬರ್ ಆನ್ ದ ಡೈ ವಿಲ್ ಟೇಕ್ ಯು ಟು ಸ್ನೇಕ್ಸ್ ಮೌತ್? ಹಾಗಾದ್ರೆ ನೀವು ಸಾಯಕ್ಕೆ ಯಾವ ಒಂದು ನಂಬರಿಗೆ 96ರಿಂದ ಎಷ್ಟು ನಂಬರ್ಗಳನ್ನ ಹೋದ್ರೆ ನೀವು ದಾಳದ ಮೇಲೆ ನೀವು ಆಟ ಆಡ್ತಿರಲ್ವಾ, ಆ ದಾಳ ಎಷ್ಟು ಬಿತ್ತು ಅಂತ ಅಂದ್ರೆ ನೀವು ಇಲ್ಲಿ ಹಾವಿಂದ ಕಚ್ಚಿಸ್ಕೊಂತೀರಾ ಅಂತ ಅಂದ್ರೆ, ದಾಳದಲ್ಲಿ 3 ಬಿತ್ತು ಅಂತ ಅಂದ್ರೆ 1, 2, 3 ಬಿತ್ತು ಅಂತಂದ್ರೆ ಸೀದಾ ನಾವು ಕಚ್ಚಿಸ್ಕೊಂತೀವಿ. ಶೋ ದ ನಂಬರ್ ರಿಟರ್ನ್ ಆನ್ ದ ಟೇಲ್ ಆಫ್ ದ ಲಾಂಗೆಸ್ಟ್ ಸ್ನೇಕ್ ಯೂಸಿಂಗ್ ಬಂಡಲ್ಸ್ ಅಂಡ್ ದ ಲೂಸ್ ಸ್ಟಿಕ್ಸ್. ಇಲ್ಲಿ ನಾವು ಬಿಡಿ ಕಡ್ಡಿ ಮತ್ತು ಕಟ್ಟುಗಳನ್ನು ಉಪಯೋಗಿಸಿ ಅತಿ ದೊಡ್ಡ ಹಾವು ಯಾವ್ದಿದೆಯಲ್ವಾ ಅದರ ಟೇಲ್ ಇಲ್ಲಿ ಬಿಡಿಸ್ಬೇಕಂತೆ. ಎಷ್ಟು ನಂಬರ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು? 55, 54, 53. 5 10ರ ಕಟ್ಟುಗಳು, ಆಮೇಲೆ ಬಿಡಿ 3 ಕಟ್ಟಿದೆ. ಓಕೆ, ನೆಕ್ಸ್ಟ್. ಲೆಟ್ ಅಸ್ ಥಿಂಕ್. ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಆಟ. ಇಲ್ಲಿ ಪಾಟ್ ಆಟ. ಐ ಆಮ್ ಟಾಕಿಂಗ್ ಪಾಟ್. ನಾನು ಒಂದು ಮಾತನಾಡುವ ಒಂದು ಮಡಿಕೆ ಅಂತೆ. ಟೆಲ್ ಮಿ ಎನಿ ನಂಬರ್, ಯಾವುದಾದ್ರೂ ಒಂದು ನಂಬರ್ ಕೊಡಿ, ನಾನು ಐ ವಿಲ್ ಟೆಲ್ ಯು ದ ನೆಕ್ಸ್ಟ್. ನಾನು ನೆಕ್ಸ್ಟ್ ನಂಬರ್ ಅನ್ನ ಹೇಳ್ತೇನಂತೆ. ಐ ಸೆಡ್ 42, ಪಾಟ್ ಸೆಡ್ 43. ನಾನು 42 ಹೇಳಿದ್ರೆ ಪಾಟ್ 43 ನೆಕ್ಸ್ಟ್ ನಂಬರ್ ಹೇಳುತ್ತೆ. ಐ ಸೆಡ್ 39, ಪಾಟ್ ಸೆಡ್ 40. ಐ ಸೆಡ್ 63, ಪಾಟ್ ಸೆಡ್ 64. ಐ ಸೆಡ್ 89, ಪಾಟ್ ಸೆಡ್ 90. 90 ಹೇಳಿದೆ ಅಂತಂದ್ರೆ ಅದರ ಹಿಂದಿನ ನಂಬರ್ನ ಬರಿಬೇಕಾಗತ್ತೆ. ಐ ಸೆಡ್ 79, ಪಾಟ್ ಸೆಡ್ 80. ಇಲ್ಲಿ ನಾವೇ ಬರಿಬೇಕಾಗಿರೋದು. ಐ ಸೆಡ್ 99, ಪಾಟ್ ಸೆಡ್ 100. ವಾಟ್ ಈಸ್ 100? ಹಾಗಾದ್ರೆ 100 ಅಂತ ಅಂದ್ರೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ 100ರ ಒಂದು 100ರ ಒಂದು ಪರಿಚಯ ಆಗ್ತಾ ಇದೆ. ಇಲ್ಲಿ ಸ್ಟಿಕ್ಸ್ಗಳು 10ರ ಸ್ಟಿಕ್ಸ್ಗಳಿದೆ. ಅಂಡ್ 1 ಮೋರ್ ಮೇಕ್ಸ್ 100. 99 ಇದೆ. 9 10ರ ಗುಂಪುಗಳಿದೆ. 10, 20, 30, 40, 50, 60, 70, 80, 90. 9 ಬಿಡಿಗಳಿದೆ. 91, 92, 93, 94, 95, 96, 97, 98, 99. 1 ಮೋರ್, ಇದಕ್ಕೆ 1 ಜಾಸ್ತಿ ನಾನು ಮಾಡಿದೆ ಅಂತ ಅಂದರೆ 100 ಆಗತ್ತೆ. ಹಾಗಾಗ್ಬಿಟ್ಟು 100 ಅಂತ ಅಂದರೆ ಈ 99ರಲ್ಲಿ 1 ಸೇರಿಸಿದ್ರೆ ಮತ್ತೆ 10ರ ಒಂದು ಬಂಡಲ್ ಸಿಗತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ 10 ಬಂಡಲ್ಸ್ ಆಫ್ ದ 10 ಸ್ಟಿಕ್ಸ್ ಈಚ್ ಈಸ್ 100 ಸ್ಟಿಕ್ಸ್. 10 ಕಡ್ಡಿಗಳ 10 ಕಟ್ಟುಗಳು ಅಂತ ಅಂದರೆ 100 ಕಡ್ಡಿಗಳು ಅಂತ ಹೇಳಿ. ಸೊ ಅದೇ ರೀತಿ ಇಲ್ಲಿ 10 ಪ್ಯಾಕೆಟ್ಸ್ ಆಫ್ 10 ಬಿಂದೀಸ್ ಈಚ್ ಮೇಕ್ಸ್ 100. ಓಕೆ, ನೆಕ್ಸ್ಟ್. ದೀಸ್ ಬೀಡ್ಸ್ ಆರ್ ಆಲ್ಸೋ 100 ಇನ್ ದ ನಂಬರ್. ಇಲ್ಲಿ ಬೀಡ್ಸ್ ಇದೆಯಲ್ವಾ, ಇಲ್ಲೂ ಸಹ 100 ಇದೆಯಂತೆ ಮಣಿಗಳು. ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 70 + 30 100. 80, 20 100. 10, 20, 30, 40, 50, 50 100. ಸೊ ಬಹುಲು ಮೇಡ್ 100 ಜಂಪ್ಸ್ 100 by jumping on 65 and jumping 35. ಸೊ 65ಗೆ 1 ಜಂಪ್ ಮಾಡಿಬಿಟ್ಟು 35 ಜಂಪ್ ಮಾಡಿದ್ರು ಎಷ್ಟಾಯಿತು? 100 ಆಯಿತು. 100 ಆಗಬೇಕಂತೆ. ಸೊ ನೆಕ್ಸ್ಟ್, 100ನ್ನು ತಲುಪಲು ವಿವಿಧ ಜಿಗಿತಗಳನ್ನು ಸಂಖ್ಯಾ ರೇಖೆಯ ಮೇಲೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ 45, ಅಗೇನ್ 55, 100. ಓಕೆ, ಫೈನ್. ನೆಕ್ಸ್ಟ್ ನೀವು ಯಾವ ರೀತಿ ಆದರೂ ಮಾಡ್ಬೋದು. 40, 60 ಮಾಡ್ಬೋದು. ಯೂಸ್ ಮ್ಯಾಸ್ಟಿಕ್ಸ್ ಬಂಡಲ್ಸ್ ಆ್ಯಂಡ್ ಗಿನ್ಲಾಡಿ ಟು ಮೇಕ್ 100 ಇನ್ ದ ಡಿಫ್ರೆಂಟ್ ವೇಸ್. ಫಿಲ್ ದ ಟೇಬಲ್. ಇಲ್ಲಿ ನೋಡೋಣ. 60 and 40 ಮೇಕ್ಸ್ 100. 45 and 55 ಮೇಕ್ಸ್ 100. 85 ಇದೆ. ಸೊ 100ಅಲ್ಲಿ 85 ಲೆಸ್ ಮಾಡಿಬಿಟ್ಟೆ 15 ಸಿಗುತ್ತೆ. 15, 85 ಮೇಕ್ಸ್ 100. 75, 25 ಮೇಕ್ಸ್ 100. 50, 50 ಮೇಕ್ಸ್ 100.
30, 70 ಮೇಕ್ಸ್ 100. ನೀವು ಯಾವುದೇ ನಂಬರ್ಸ್ ಕೊಡ್ಬೋದು, ಇದೇ ಕೊಡಬೇಕು ಅಂತಲ್ಲ, ಯಾವುದಾದ್ರೂ 2 ಸಂಖ್ಯೆಗಳ ಒಂದು ಮೊತ್ತ 100 ಆಗಿರಬೇಕು. ರೈಟ್ ದ ನಂಬರ್ಸ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. 100 ಆಗಬೇಕು. 60 ಜೊತೆಗೆ 40 ಸೇರಿಸಿದ್ರೆ 45, 55 ಕೊಟ್ಟಿದ್ದಾರೆ. 30 ಜೊತೆಗೆ 70 ಸೇರಿಸಿ, 37 ಜೊತೆಗೆ 63 ಸೇರಿಸಿ, 81 ಜೊತೆಗೆ 19 ಸೇರಿಸಿ, ವಿಲ್ ಗೆಟ್ 100. 75 ಪ್ಲಸ್ 25 100. ಮತ್ತೆ ಇಲ್ಲಿ 100, 9 ಪ್ಲಸ್ 91. ಯಾವುದೇ ನಂಬರನ್ನು ನಾವು ಇಲ್ಲಿ ಬರಿಬೋದು. 55, 45 ಆರ್ 50, 60 ತೊಗೋಬಹುದು. 32, 68, 52, 48 ಎರಡೂ ನಂಬರ್ ಚಾಯ್ಸ್ ನಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿಯಾಗಿ ಕೂಡಿಸಿದ್ರು ಸಹ ಇಲ್ಲಿ 100 ಬರಬೇಕು. 81, 19, 100 ಪ್ಲಸ್ 0 ಜೊತೆಗೆ ಯಾವುದೇ ನಂಬರನ್ನು ಕೂಡಿಸ್ಬೇಕು ಅಂತ ಅಂದರೆ ಅದು 100 ಆಗಿರಲೇಬೇಕು ಅಲ್ವಾ. 100 ಪ್ಲಸ್ 0 ಆದ್ರೇ ಅದು 100. ಓಕೆ, ನೆಕ್ಸ್ಟ್ ಓಪನ್ ಫುಲ್ ಬಾಕ್ಸ್ ಆಫ್ ದ ಮ್ಯಾಥ್ಸ್ಟಿಕ್ಸನ್ನು ಓಪನ್ ಮಾಡಿದ್ದೇನೆ. ಪೆಟ್ಟಿಗೆಯಲ್ಲಿನ ಬೆಂಕಿ ಕಡ್ಡಿಗಳ ಅಂದಾಜು ಮಾಡಿ ಅಂತ ಕೊಡ್ತಿದ್ದಾರೆ. ಎಣಿಸಿ ಅಲ್ಲ, ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದಾರೆ. 25 ಮ್ಯಾಥ್ಸ್ಟಿಕ್ಸ್ ಇರಬಹುದು. ಓಕೆ, ಪೆಟ್ಟಿಗೆಯಲ್ಲಿನ ಬೆಂಕಿ ಕಡ್ಡಿಗಳನ್ನು ಈಗ ಎಣಿಸಿದಾಗ 30 ಸಿಗತ್ತೆ. ಹಾಗಾದರೆ ನಿಮ್ಮ ಅಂದಾಜು ಎಷ್ಟು ಸಮೀಪವಾಗಿತ್ತು? 5 ಕಡಿಮೆ ಇತ್ತು. 25 ಇತ್ತು, 5 ಆಯಿತು. ಸೊ ಹೌ ಮೆನಿ ಬಾಕ್ಸಸ್ ಆಫ್ ದ ಮ್ಯಾಥ್ಸ್ಟಿಕ್ಸ್ ವಿಲ್ ಗೆಟ್ ದ ಟೋಟಲ್ ಕ್ಲೋಸ್ ಟು 100 ಮ್ಯಾಥ್ಸ್ಟಿಕ್ಸ್? ಸೊ ಹಾಗಾದರೆ 30 ಇದೆ ಅಂತಾದ್ಮೇಲೆ 100 ಆಗಬೇಕು ಅಂತಂದರೆ ಒಂದು 30, ಇನ್ನೊಂದು 30 60 ಆಯಿತು, ಇನ್ನೊಂದು 30 90, ಇನ್ನೂ 10 ಮುಳಿತು, ಇನ್ನೊಂದು ಬಾಕ್ಸ್. 3 or 4 ಬಾಕ್ಸಸ್ ಅಂತ ಬರ್ತಿದೆ. ಓಕೆ, ಟೇಕ್ ಎ ಹ್ಯಾಂಡ್ ಫುಲ್ ಆಫ್ ಸೀಡ್ಸ್. ಕೈ ತುಂಬ ಕಾಳುಗಳನ್ನು, ಹುರುಳಿಕಾಳು ಅಥವಾ ಕಡಲೆಕಾಳುಗಳನ್ನು ತಗೊಳ್ರಿ. ಈಗ ನೋಡಿ, ಎಸ್ಟಿಮೇಟ್ ದ ನಂಬರ್ ಆಫ್ ದ ಸೀಡ್ಸ್. ಈಗ ಅಂದಾಜು ಮಾಡಿ ನಿಮ್ಮ ಒಂದು ಮುಷ್ಟಿಯಲ್ಲಿ ಎಷ್ಟು ಕಾಳುಗಳಿದೆ ಅಂತ. ನಾನು 60 ಅಂತ ಬರ್ತಿದ್ದೇನೆ. ಈಗ ಒಂದೊಂದೇ ಕಾಳನ್ನು ಎಣಿಸಿ, ಅದು 53 ಆಯಿತು. ಓಕೆ, ಹಾಗಾದರೆ 53 ಅಂತ ಆದರೆ ನಾವು ಎಷ್ಟು ಮುಷ್ಟಿ ಕಾಳುಗಳನ್ನು ಹಾಕಿದ್ರೆ 100 ಆಗುತ್ತೆ? 2 ಮುಷ್ಟಿ ಅಲ್ವಾ. 53, 106 ಆಗುತ್ತೆ. ಸೊ 2 ಮುಷ್ಟಿ ಆಯಿತು ಅಂತಂದರೆ ಅಂದಾಜಲ್ಲಿ ನಾವು 100 ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. 100 ಪ್ಲಸ್ 1 101 ಅಂದರೆ 101 ಆಗುತ್ತೆ. 101, 102, 103, 104, 105, 106, 107, 108, 109, 110. 100 ಇಲ್ಲಿ ಸಹ ಕಂಪ್ಲೀಟ್ ಮಾಡಿ ಇದನ್ನು. ಸೊ ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ಬೆಂಕಿ ಕಡ್ಡಿಗಳ ಕಟ್ಟುಗಳು 100ರ 1 ಬಂಡಲ್ ಇದೆ, 10ರ 2 ಬಂಡಲ್ ಇದೆ, ಬಿಡಿ 3 ಇದೆ. ಇದೆಷ್ಟಾಯಿತು? 123. ಇಲ್ಲಿ 100ರ 1 ಬಂಡಲ್ ಇದೆ, 10ರ 3 ಬಂಡಲ್ ಇದೆ, 3 ಬಿಡಿಗಳಿದೆ. 133. ಇಲ್ಲೂ ಅಷ್ಟೇ 135. ನೀವು ಎಣಿಸ್ಕೋಬಹುದು. 131, 142, 104. ಇಲ್ಲಿ 10ರ ಕಟ್ಟುಗಳಿಲ್ಲ. 100ನ 1, 10ರ ಕಟ್ಟಿಲ್ಲ, ಅದಕ್ಕೆ 0, 4 ಬಿಡಿಗಳಿದೆ. 104. ನೆಕ್ಸ್ಟ್ 150 ಬಿಡಿಗಳಿಲ್ಲ. 120. ಓಕೆ, ಸರಿಯಾದ ಕಟ್ಟುಗಳ ಜೊತೆಗೆ ಸೇರಿಸಿ ಅಂತಂದರೆ 101, 110 ಪ್ಲಸ್ 6 116, 110, 100, 140. ನೆಕ್ಸ್ಟ್ ಬೋಲು ಹೇಳಿದ 127, ಮಡಿಕೆ ಹೇಳಿತು 128. ಬೋಲು ಹೇಳಿದ 105, ದೆನ್ ಮಡಿಕೆ ಹೇಳಿತು 106, 109, 110. ನೆಕ್ಸ್ಟ್ ನಂಬರ್ ಹೇಳಬೇಕು. 150 ಮಡಿಕೆ ಹೇಳಿದೆ ಅಂತಂದರೆ ಅದರ ಹಿಂದಿನ ನಂಬರ್ 149, 134 ನೆಕ್ಸ್ಟ್ ನಂಬರ್ 135, 100, 101. ಸೊ ಖಾಲಿ ಜಾಗ 100, 110, 120, 10 ಜಾಸ್ತಿ ಆಗಿದೆ. 130, 140, 150. ಓಕೆ, ನೆಕ್ಸ್ಟ್ ಪ್ಲೇಸ್ ಅನ್ ಆರೋ ಆನ್ 125. ಸೊ ಆರೋ ಬಿಡಿಸ್ಬೇಕಂತೆ 125ಗೆ ಅವರೇ ಕೊಟ್ಟಿದ್ದಾರೆ ಬಾಣದ ಗುರುತು. ನೆಕ್ಸ್ಟ್ ಮೇಕ್ ಎ ಟ್ರೀ ಆನ್ 112. ಇಲ್ಲಿ ನೋಡ್ಬೋದು 110 ಮತ್ತು 120 ಮಧ್ಯೆ 10 ಗೆರೆಗಳಿರುತ್ತಲ್ವ. 1 2 3 4 5 6 7 8 9 10. ಓಕೆ, ಸೊ ಇಲ್ಲಿ 112 ಅಲ್ಲಿ 10 11 110 111 112ಕ್ಕೆ ಒಂದು ಮರವನ್ನು ಬಿಡಿಸಿ. ಸೊ ಇಲ್ಲಿ 149ಕ್ಕೆ ನಗುಮುಖವನ್ನು ಬಿಡಿಸ್ಬೇಕಂತೆ. 150 ಹಿಂದಿನ ಒಂದು ನಂಬರೇ 149 ಆಗಿರುತ್ತೆ. ಅಲ್ಲಿ ನಗುಮುಖ ಸ್ಮೈಲಿ ಬಿಡಿಸಿ. ಸೊ ರಾಂಗ್ ಅಂತ ಹೇಳಿ 137 ಅನ್ನೋದನ್ನು ಮಾರ್ಕ್ ಮಾಡಿ. ಸೊ ಇಲ್ಲಿ 40, 39, 38, 37. ಓಕೆ, ಈ ರೀತಿ. ನೆಕ್ಸ್ಟ್ ಲೆಟಸ್ ಪ್ಲೇ. ಇಲ್ಲಿ ಕ್ಲಾಪ್, ಸ್ನ್ಯಾಪ್ ಆ್ಯಂಡ್ ಪ್ಯಾಟ್ ಅನ್ನೋ ಥರ ಒಂದು ಆಟ ಕೊಟ್ಟಿದ್ದಾರೆ. ಆಟದ ನಿಯಮವನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಕಂಟಿನ್ಯೂ ಮಾಡಿ. ಇಲ್ಲಿ ಚಿತ್ರ ನೋಡ್ಬೋದು. ಸಂಖ್ಯಾ ವಾಕ್ಯ 100, 10ನ 1 ಇದೆ. ಸೊ 1 ಬಿಡಿ ಇದೆ. 111 ಬರಿಬೇಕು. ಓಕೆ,
ನೆಕ್ಸ್ಟ್ ಅವರೇ ಕೊಟ್ಟಿದ್ದಾರೆ, ಇಲ್ಲೂ ಅವರೇ ಕೊಟ್ಟಿದ್ದಾರೆ. ಸೊ 152, 153, 154, 155, 156, 157, 158, 159. ಓಕೆ, ನೆಕ್ಸ್ಟ್. ಹಾಗಾದರೆ 200 ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಲ್ಲಿ ಚಿಕ್ಕ ಸಂಗ್ರಹದಂಥ ಚಿಕ್ಕ ಬಟ್ಟೆನಲ್ಲಿ ಹುರುಳಿ ಕಡಲೆ ಕಾಳುಗಳ ಬೀಜಗಳನ್ನು ತುಂಬಿರಿ ಒಂದು ಬೌಲಲ್ಲಿ. ಸೊ ಇದನ್ನೇನು ಮಾಡಬೇಕು, ಲುಕ್ ಕ್ಲೋಸ್ಲಿ ಅಟ್ ದ ಕಂಟೈನರ್ ಟು ಎಸ್ಟಿಮೇಟ್. ಇಲ್ಲೂ ಸಹ ಎಸ್ಟಿಮೇಟ್ ಮಾಡಿ ಎಷ್ಟಿದೆ ಅಂತ. 34. ಹಾಗಾದರೆ ಈಗ ಎಣ್ಸಕ್ಕೆ ಸ್ಟಾರ್ಟ್ ಮಾಡಿ, 40 ಆಯಿತು. ಹಾಗಾದರೆ 200ಕ್ಕೆ ನಿಮ್ಮ ಒಂದು ಬೀಜಗಳು ಎಷ್ಟು ಹತ್ತಿರ, ಎಷ್ಟು ಬಾರಿ ತುಂಬಬೇಕು? 40 ಇದೆಯಲ್ವಾ? ಸೊ 40, 40, 80, ಮತ್ತೆ 40, 120 ಆಯಿತು, 40, 160 ಆಯಿತು. ಇನ್ನೊಂದ್ಸಲಿ 40 ಹಾಕಿದಾಗ 5 ಬಾರಿ ಹಾಕಿದ್ರೆ 200 ಸಿಗುತ್ತೆ. ಈಗ 200ನ ಕಾನ್ಸೆಪ್ಟ್ ನಡೀತಾ ಇದೆ. ಓಕೆ, ನೆಕ್ಸ್ಟ್ ರೈಟ್ ದ ನಂಬರ್ಸ್ ಇನ್ ಆರ್ಡರ್ ಆನ್ ದ ಸ್ಟೋನ್. ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. 200 ಬರಬೇಕು ಅಂತ ಅಂದರೆ ಯಾವ ರೀತಿಯಾಗಿ ನಾವು ಸಂಖ್ಯಾ ರೇಖೆ ಮೇಲೆ ಜಂಪ್ ಮಾಡ್ಬೋದು ಅಂತ. 100, 100, 200, 80, 120, 200, 60, 140, 200, 110, 90, 200. ಅಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡಬಹುದು 80, 120, 200. ಸೊ ಸಂಖ್ಯಾ ರೇಖೆ ಮೇಲೆ ಮಾಡಿಕೊಂಡು ಹೋಗಿ. ನೆಕ್ಸ್ಟ್ ಲೆಟ್ ಅಸ್ ಡೂ ಜಂಪಿಂಗ್ ಗೇಮ್ಸ್. ಇಲ್ಲಿ ಜಂಪಿಂಗ್ ಗೇಮ್ಸ್ ಇದೆ. 5ರ ಜಿಗಿತಗಳನ್ನು ರಚಿಸಿ. 100, 105, 110, 115 ಪ್ಲಸ್ 5 ಇದೆ. ಇದು ಎಲ್ಲ ಕಡೆನೂ 5 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ 20ರ ಜಿಗಿತವನ್ನು ಮಾಡಿ ಪ್ಲಸ್ 20. ಓಕೆ, 100, 120, 140, 160, 180, 200. ಓಕೆ, 20 ಜಾಸ್ತಿ ಮಾಡಿ. ಫಿಲ್ ಇನ್ ದ ಬ್ಲಾಂಕ್ಸ್. 1 ಲೆಸ್ ನಂಬರ್ 1 ಮೋರ್. ಇಲ್ಲಿ ನಂಬರ್ ಇದೆ, ಅದಕ್ಕೆ ಹಿಂದೆ ಒಂದು ಕಡಿಮೆ ಮಾಡಿ ಒಂದು ಜಾಸ್ತಿ ಮಾಡಿ. 159, 161, 128, 129, 130, 186, 187, 188, 133, 134, 135, 157, 158, 159. So show at least 2 different ways of making the following numbers. 125ಕ್ಕೆ 2 ಬೇರೆ ಬೇರೆ ವಿಧಾನ ಕೊಡಬೇಕಂತೆ. 100 + 25 125, ಅಥವಾ 115 + 10 ಮಾಡಿದೆ ನಾನು, ಅಥವಾ ನಾನು 120 + 5 ಮಾಡಿದೆ 125. ಹೇಗಾದರೂ ಮಾಡಿ 2 ವಿಧಾನ ಬರೆದಿದ್ದೇನೆ. 145 ಆಗಬೇಕಂತೆ. 145, 125 + 20, 170 ಆಗಬೇಕಂತೆ. 170, 130 ಅಥವಾ 40, ಅಥವಾ 150 + 20 ಮಾಡಿದ್ರೂ ಸಹ 170 ಆಗುತ್ತೆ. ಓಕೆ, ಇಲ್ಲಿ ಎಂಟಿ ಬಾಕ್ಸಸನ್ನು ಫಿಲಪ್ ಮಾಡಬೇಕಂತೆ. 100, 10ರ ಒಂದು ಗುಂಪು, 4 ಬಿಡಿಗಳು. 100 ಮತ್ತು 14 ಮೋರ್, 14 ಹೆಚ್ಚು ಅಂದಾಗ 114. 132ರಲ್ಲಿ ಇಲ್ಲಿ ಡಬ್ಬ ಹಾಕಿದ್ದೀನಲ್ಲ, ಅದು 100 ಗ್ರೂಪು, ಇದು 10 ಗ್ರೂಪು, ಇದು ಬಿಡಿ ಗ್ರೂಪ್. 132. ಓಕೆ, ನೆಕ್ಸ್ಟ್ ಬರೋದು 154ಕ್ಕೆ ನಾನು 100ರ ಒಂದು ಇದಿದೆ, ಅವರೇ ಕೊಟ್ಟಿದ್ದಾರೆ 154. 100 more than 54. ಇಲ್ಲಿ ಕಂಪ್ಲೀಟ್ ಚಿತ್ರ ಇದೆ. ಚಿತ್ರ ಭಾಳ ಕೆಟ್ಟದಾಗಿ ಬಿಡಿಸಿದ್ದೀನಿ, ನೀವು ತುಂಬ ಚೆನ್ನಾಗಿ ಬಿಡಿಸಿ. 172, 100 more than 72. 108, 100 more than 8. 100ನ ಒಂದು ಗ್ರೂಪ್, 8 ಬಿಡಿಗಳು. 180, 100ನ ಒಂದು 8, 10 ಗ್ರೂಪ್. ಓಕೆ, 30, ಇಲ್ಲಿ 30 more than 150 ಇಸ್ 150ಕ್ಕಿಂತ 30 ಹೆಚ್ಚು ಅಂತಂದರೆ 180. 160 ಕೊಟ್ಟಿದ್ದಾರೆ, 150ಕ್ಕಿಂತ 10 ಜಾಸ್ತಿ. 150ಕ್ಕಿಂತ 10 ಜಾಸ್ತಿ. ಇಲ್ಲಿ ನೋಡ್ಬೋದು 100, 1, 2, 3, 4, 5. ಇನ್ನೆಷ್ಟು ಜಾಸ್ತಿ ಇದೆ ಉಳ್ಕೊಂಡಿದೆ? 10 ಜಾಸ್ತಿ ಅಂತ ಬರೀಬೋದು. ಓಕೆ, ನೆಕ್ಸ್ಟ್ ಮಾರ್ಕ್ ದ ಫಾಲೋವಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್. ನೀವು ನೋಡಿ 100 ಮತ್ತು 110 ಮುಂಚೆನೇ ಹೇಳಿದ್ದೆ ನಾನು, 10 ಚಿಕ್ಕ ಚಿಕ್ಕ ಗೆರೆಗಳಿರುತ್ತೆ. 110ಕ್ಕಿಂತ ಸ್ವಲ್ಪ ಹಿಂದ್ಗಡೆ 1 ಹೋಗಿ 109 ಆಗುತ್ತೆ. 110, 111 ಇಲ್ಲಿರುತ್ತೆ, 112ಕ್ಕೆ ಇಲ್ಲಿ ಬರೆದಿದ್ದೇನೆ. 120 ಅಂತಂದರೆ 121, 122, 123, 124 ಇಲ್ಲಿ ಬರೆದಿದ್ದೇನೆ. 134 ಅಂದಾಗಲೂ 31, 32, 33, 34, 35 ಅಂದರೆ ಮಧ್ಯಕ್ಕೆ ಕರೆಕ್ಟಾಗಿ ಮಾಡ್ಕೊಂಡು ಅದ್ರ ಹಿಂದೆ ಹೋದರೆ ಸಾಕು. 146 ಅಂದಾಗ ಇಲ್ಲಿ ಮಧ್ಯಕ್ಕೆ 145 ಇದೆ, ಅದ್ರದ್ದು ನೆಕ್ಸ್ಟ್ ನಂಬರೇ 146. ಓಕೆ, ನೆಕ್ಸ್ಟ್ 155, 50, 60 ಮಧ್ಯೆ ಏನು ಬರುತ್ತೋ ಅದೇ 155. 63 ಇಲ್ಲಿ ಬರುತ್ತೆ, 178 ಇಲ್ಲಿ ಬರುತ್ತೆ. 80ಕ್ಕಿಂತ ರಿವರ್ಸ್ ಡೈರೆಕ್ಷನಲ್ಲಿ 79, 178. 89, 189 ಅಂದರೆ 190ಕ್ಕಿಂತ ಒಂದು ಹಿಂದೆ. 200 ಅಂದರೆ ಇಲ್ಲೂ ಸಹ 198 ಅಂದರೆ 199 ಪಕ್ಕ 198. ಓಕೆ, ನೆಕ್ಸ್ಟ್ 125, 142, 150, 153. ಸೊ 160 ಇಲ್ಲಿ ಮಧ್ಯಕ್ಕೆ ಡಿವೈಡ್ ಮಾಡಿ 170 ಮಾಡಿದ್ರೆ 174 ಈಸಿಯಾಗಿ ಕೌಂಟ್ ಆಗುತ್ತೆ. ಸೊ 200ರ ಹಿಂದೆ 199. ಓಕೆ, ಫೈನ್. ಇಲ್ಲಿಗೆ ನಾವು 3ನೇ ತರಗತಿಯ
ಚಾಪ್ಟರ್ 3 ದ್ವಿಶತಕ ಡಬಲ್ ಸೆಂಚುರಿ ವಿವರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.